ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯ್ತು ಅನ್ನೋ ಹಾಗೆ ಗಂಡ ಹೆಂಡತಿ ಜಗಳಕ್ಕೆ ಇಬ್ಬರು ಮಕ್ಕಳು ಬಲಿಯಾಗಿದ್ದಾರೆ. ಇಬ್ಬರು ಮಕ್ಕಳಿಗೆ ಇಲಿ ಪಾಷಾಣ ಕುಡಿಸಿ ಕೊಂದಂತ ಪಾಪಿ ತಾಯಿ. ಬೆಂಗಳೂರಿನ ಯಶವಂತಪುರದಲ್ಲಿ ದಾರುಣ ಘಟನೆ ನಡೆದಿದೆ. ನಿನ್ನೆ ರಾತ್ರಿ ಪ್ರಶಾಂತ್ ಪವಿತ್ರ ದಂಪತಿ ಮಧ್ಯೆ ಜಗಳ ಆಗಿತ್ತಂತೆ. ಗಲಾಟೆಯಿಂದ ನೊಂದು 1.5 ವರ್ಷದ ಮಗು 3 ವರ್ಷದ ಮಗುವಿಗೆ ಪಾಷಾಣ ಕುಡಿಸಿದ್ದಾಳೆ ತಾಯಿ ಪವಿತ್ರ. ಬಳಿಕ ತಾನು ವಿಷ ತೆಗೆದುಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ದಾಳೆ. ಬೆಳಗ್ಗೆ ವಿಷ ಕುಡಿದಿರುವ ಬಗ್ಗೆ ಗಂಡ ಪ್ರಶಾಂತ್ಗೆ ಮಾಹಿತಿ ಸಿಕ್ಕಿದೆ. ಗಂಭೀರವಾಗಿದ್ದಂತ ಮಕ್ಕಳನ್ನ ಮಣಿಪಾಲ್ಗೆ ದಾಖಲು ಮಾಡಿದ್ದಾರೆ ಸ್ಥಳೀಯರು. ಚಿಕಿತ್ಸೆ ಫಲಕಾರಿಯಾಗದೆ 2 ಮಕ್ಕಳು ಕೂಡ ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಯಶವಂತಪುರ ಠಾಣೆ ಪೊಲೀಸರಿಂದ ಪರಿಶೀಲನೆ ಮಾಡಲಾಗಿದೆ. ನೋಡಿ, ಗಂಡ ಹೆಂಡತಿ ಜಗಳ ಏನೇ ಇದ್ರೂ ಕೂಡ ಉಂಡು ಮಲ್ಗೋದ್ರೊಳಗೆ ಮುಗಿಬೇಕು ಅಂತಾರೆ. ಆದ್ರೆ ಈಕೆ ತನ್ನ ಮಕ್ಕಳನ್ನೇ ಕೊಂದ್ಬಿಟ್ಟಿದ್ದಾಳೆ. ಇಲಿ ಪಾಷಾಣ ಹಾಕಿ ತಾನು ಕೂಡ ಸಾಯಬೇಕು ಅಂತ ಪ್ರಯತ್ನಿಸಿದ್ದಾಳೆ. ಆದ್ರೆ ಆಕೆ ಸತ್ತೋಗಿಲ್ಲ, ಬದಲಿಗೆ ಆ ಇಬ್ಬರು ಮಕ್ಕಳು ಕೂಡ ಬಲಿಯಾಗಿದ್ದಾರೆ. ಆಸ್ಪತ್ರೆಗೆ ದಾಖಲು ಮಾಡಿದ್ರೂ ಕೂಡ ಚಿಕಿತ್ಸೆ ಫಲಿಸಿಲ್ಲ. ಇಬ್ಬರೂ ಮಕ್ಕಳ ಪರಿಸ್ಥಿತಿ ಗಂಭೀರವಾಗಿತ್ತಂತೆ. ಹೀಗಾಗಿ ಮಕ್ಕಳಿಬ್ಬರೂ ಕೂಡ ಸಾವನ್ನಪ್ಪಿದ್ದಾರೆ. ಗಂಡ ಹೆಂಡತಿ ಗಲಾಟೆಯಲ್ಲಿ ಇಬ್ಬರು ಮಕ್ಕಳನ್ನ ತಾಯಿಯೇ ಕೊಂದಂತ ದಾರುಣ ಘಟನೆ ಇದು. 3 ವರ್ಷದ ಮಗುವಿಗೆ ಪಾಷಾಣ ಹಾಕುವಾಗ ಆ ತಾಯಿಗನ್ನಿಸ್ಲಿಲ್ವಾ, ಹೆತ್ತಿದ್ದು ನಾನೇ, ಇಷ್ಟು ದಿನ ಸಾಕಿದ್ ನಾನೇ, ಯಾಕೆ ಕೊಲ್ಬೇಕು ಅಂತ? ಏನೇ ಜಗಳ ಇರಲಿ ಸರಿ ಮಾಡ್ಕೊಂಡು ಹೋಗ್ಬೋದು. ಆದರೆ ತಾನೇ ತನ್ನ ಕೈಯಾರೆ ಹೆತ್ತು ಬೆಳೆಸಿದಂಥ ಮಕ್ಕಳನ್ನ ಕೊಲ್ಲೋದು ಅಂತ ಅಂದರೆ ಎಂಥ ದಾರುಣ ಘಟನೆ. ಸದ್ಯ ಇಬ್ಬರು ಮಕ್ಕಳು ಈಗಾಗಲೇ ಸಾವನ್ನಪ್ಪಿದ್ದಾರೆ. ಆಕೆನೂ ಕೂಡ ವಿಷ ತೆಗೆದುಕೊಂಡು ಸಾಯಬೇಕು ಅಂದ್ಕೊಂಡಿದ್ಲಂತೆ, ಬಟ್ ಸತ್ತಿಲ್ಲ. ಬಟ್ ಆ ಮಕ್ಕಳ ಪರಿಸ್ಥಿತಿ ಹೇಳಿ, ಅವ್ರು ಏನು ತಪ್ಪು ಮಾಡಿದ್ರು ಪಾಪ? ಗಂಡ ಹೆಂಡತಿ ಜಗಳದಲ್ಲಿ ಆ 2 ಮಕ್ಕಳು ಕೂಡ ಇಲಿ ಪಾಷಾಣ ತೆಗೆದುಕೊಂಡು ಸಾಯೋ ರೀತಿ ಆಗಿದೆ. ತಾಯಿನೇ ಈ ಇಲಿ ಪಾಷಾಣ ಕೊಟ್ಟಿರೋದು. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಜಯ್ ಕುಮಾರ್, ಗಂಡ ಹೆಂಡತಿ ಜಗಳದಲ್ಲಿ ಇಬ್ಬರು ಮಕ್ಕಳು ಬಲಿಯಾಗಿದ್ದಾರೆ. ಸದ್ಯ ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ಹೇಗೆ ಕನ್ಸಿಡರ್ ಮಾಡಿದ್ದಾರೆ ಪೊಲೀಸರು? ಆಕೆ ಪರಿಸ್ಥಿತಿ ಹೇಗಿದೆ? ಆಕೆನೂ ವಿಷ ತೆಗೆದುಕೊಂಡಿದ್ಲಾ ಇಲ್ವಾ? ಖಂಡಿತವಾಗ್ಲೂ ಸೌಖ್ಯೇನು ಗಂಡ ಹೆಂಡತಿ ಜಗಳಕ್ಕೆ ಇಬ್ಬರು ಮಕ್ಕಳಿಗೆ, ಅದರಲ್ಲೂ ಕೂಡ 1.5 ವರ್ಷದ ಮಗು ಮತ್ತೆ 3 ವರ್ಷದ ಮಗುವಿಗೆ ಏನು ಇಲಿ ಪಾಷಾಣವನ್ನ ತಿನ್ನಿಸಿದ್ದಾರೆ ತಾಯಿ ಅನ್ನೋದೇ ಗೊತ್ತಾಗ್ತಿದೆ. ಬಳಿಕ ಆಕೆ ಕೂಡ ಏನು ವಿಷವನ್ನ ಸೇವಿಸಿ ಸಾಯೋದಕ್ಕೂ ಕೂಡ ಮುಂದಾಗಿದ್ದು. ಆದ್ರೆ ತಕ್ಷಣ ಎಚ್ಚೆತ್ಕೊಂಡಂತ ಅಲ್ಲಿ ಸ್ಥಳೀಯರು ಮತ್ತೆ ಅಲ್ಲಿದ್ದಂತ ಅಕ್ಕಪಕ್ಕದ ಮನೆಯವರು ಏನಿದ್ದಾರೆ ಅವರನ್ನ ಆಸ್ಪತ್ರೆಗೆ ಸೇರಿಸುವಂತ ಕೆಲಸಕ್ಕೂ ಸಹ ಮುಂದಾಗಿದ್ರು. ಈಗ ಅವರಿಬ್ರು ಮಕ್ಕಳು ಕೂಡ ಈಗಾಗಲೇ ಅಸುನೀಗಿದ್ದಾರೆ. ಆದ್ರೆ ಆಕೆ ಕೂಡ ಸಾವು ಬದುಕಿನ ನಡುವೆ ಹೋರಾಟವನ್ನ ಆಕೆ ಮಾಡ್ತಿದ್ದಾಳೆ ಅನ್ನೋ ಮಾಹಿತಿ ಕೂಡ ಇರುವಂತದ್ದು. ಪೊಲೀಸರು ಕೂಡ ಈಗಾಗಲೇ ಯಶವಂತಪುರ ಪೊಲೀಸರು ಕೂಡ ಘಟನೆಯ ವಿವರಣೆಯನ್ನು ಕೂಡ ಈಗಾಗಲೇ ತಗೊಂಡಿದ್ದಾರೆ. ಮತ್ತೆ ಅವರ ಹಸ್ಬೆಂಡ್ ಏನಿದ್ದಾರೆ ಅವರನ್ನು ಕೂಡ ಈಗಾಗಲೇ ಕ್ವಶನ್ ಮಾಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಯಾವ ಕಾರಣಕ್ಕೋಸ್ಕರ ಜಗಳ ಆಗ್ತಿತ್ತು, ಏನು ಕಾರಣ ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಪರಿಶೀಲನೆ ಸಹ ಮುಂದಾಗಿರುವಂತದ್ದು. ಒಟ್ನಲ್ಲಿ ಈ ಒಂದು ಘಟನೆಗೆ ಕೇವಲ ಇದು ಏನು ಬರೀ ಜಗಳ ಮಾತ್ರ ಕಾರಣನ, ಅಥವಾ ದುಡ್ಡಿನ ಹಣಕಾಸಿನ ವಿಚಾರ ಏನಾದ್ರೂ ಕಾರಣನ, ಹೀಗೆ ಸಾಕಷ್ಟು ವಿಚಾರಗಳು ಕೂಡ ಇರುವಂತದ್ದು. ಈಗ ಮಕ್ಕಳನ್ನ ಕೂಡ ಬದುಕುವಂತ ಪ್ರಯತ್ನಕ್ಕೂ ಕೂಡ ನಿನ್ನೆ ಖಾಸಗಿ ಆಸ್ಪತ್ರೆಯವರು ಕೂಡ ಮುಂದಾಗಿದ್ರು. ಆದ್ರೆ ಮಕ್ಕಳು ಬದುಕಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಿದೆ. ಹೀಗಾಗಿ ಅವರ ಈಗ ಮೃತದೇಹವನ್ನ ಬೇರೆ ರಾಮಯ್ಯಗೆ ಕೂಡ ಶಿಫ್ಟ್ ಮಾಡಿ ಅಲ್ಲಿ ಮರಣೋತ್ತರ ಪರೀಕ್ಷೆ ನಂತರ ಮೃತದೇಹವನ್ನ ಅವರ ಕುಟುಂಬಸ್ಥರು ಕೂಡ ಹಸ್ತಾಂತರ ಮಾಡುವಂತ ಎಲ್ಲ ಸಾಧ್ಯತೆಗಳು ಕೂಡ ಹೆಚ್ಚಿದೆ ಅಂತ ಹೇಳ್ಬೋದು. ಸೌಖ್ಯ. ಥ್ಯಾಂಕ್ ಯು ಅಜಯ್ ಡೀಟೇಲ್ಸ್ಗೆ.